ANMR ನ್ಯೂಸ್ಗೆ ಸ್ವಾಗತ. ಅರಿಕೆರೆ ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಾಲಯದಲ್ಲಿ ರಥೋತ್ಸವ ಮತ್ತು ಪೂರ್ಣ ಜಲ ಕುಂಭಾಭಿಷೇಕ. 1000 ವರ್ಷಗಳ ಪುರಾತನ ದೇವಾಲಯ ಅರಿಕೆರೆ ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಾಲಯ. ಸದರಿ ದೇವಾಲಯದಲ್ಲಿ ಫೆಬ್ರವರಿ 27ರಂದು ಬುಧವಾರ ಮಹಾಶಿವರಾತ್ರಿ ಹಾಗೂ ವಾರ್ಷಿಕೋತ್ಸವದ ರಜಾತ ಮಹೋತ್ಸವ ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನೆರವೇರಿತು. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಅರಿಕೆರೆ ಗ್ರಾಮದ ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಾಲಯದಲ್ಲಿ ಮಹಾಶಿವರಾತ್ರಿ ಹಾಗೂ ದೇವಾಲಯದ ಜೀರ್ಣೋದ್ಧಾರ ಆಗಿ 25 ವರ್ಷಗಳ ಕಳೆದ ಹಿನ್ನೆಲೆಯಲ್ಲಿ ರಜತ ಮಹೋತ್ಸವದ ಅಂಗವಾಗಿ ವಿಶೇಷ ಪೂಜೆಗಳು, ಹೋಮ ಹವನ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವಿಜೃಂಭಣೆಯಿಂದ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ದೇವಾಲಯದಲ್ಲಿ ರುದ್ರಾಭಿಷೇಕ, ನಿರಂತರ ಭಕ್ತಾದಿಗಳಿಂದ ಸ್ವತಃ ಹಾಲಿನ ಅಭಿಷೇಕ, ತುಲಾಭಾರ ಹಾಗೂ ಗಿರಿಜಾ ಕಲ್ಯಾಣೋತ್ಸವ, ಬ್ರಹ್ಮರಥೋತ್ಸವ ಸಹ ವಿಜೃಂಭಣೆಯಿಂದ ನೆರವೇರಿತು. ಇನ್ನು ಬ್ರಹ್ಮರಥೋತ್ಸವದಲ್ಲಿ ಡೊಳ್ಳು ಕುಣಿತ, ಮಹಿಳೆಯರ ವೀರಗಾಸೆ, ತಮಟೆ ವಾದ್ಯಗಳು, ಕೋಲಾಟ, ಹೂವಿನ ಕರಗ, ಮಂಗಳವಾದ್ಯ, ವೇದ ಮಂತ್ರಗಳೊಂದಿಗೆ ದಿವ್ಯ ಮನೋಹರವಾಗಿ ಬ್ರಹ್ಮರಥೋತ್ಸವ ನೆರವೇರಿತು. ಇನ್ನು ಚಿಂತಾಮಣಿಯ ಭಜನಾ ಮಂಡಳಿಗಳಾದ ವೈಷ್ಣವಿ ಭಜನಾ ಮಂಡಳಿ, ಶ್ರೀನಿವಾಸ ಭಜನಾ ಮಂಡಳಿ, ಲಲಿತಾ ಭಜನಾ ಮಂಡಳಿ, ಸರಸ್ವತಿ ಭಜನಾ ಮಂಡಳಿಯವರು ದೇವರ ನಾಮಗಳ ಗಾಯನ ಸೇವೆಯನ್ನು ನೆರವೇರಿಸಿಕೊಟ್ಟರು. ಇನ್ನು ಚಿಂತಾಮಣಿಯ ಕುಮಾರಿ ಪೂರ್ವಿಕಾರವರಿಂದ ನೃತ್ಯ ರೂಪಕ ಪ್ರದರ್ಶನ ಬಹು ಆಕರ್ಷಣೀಯವಾಗಿತ್ತು. ಆಲಯದ ಧರ್ಮಾಧಿಕಾರಿಗಳಾದ ರಮೇಶ್ ಬಾಬುರವರು 25 ವರ್ಷಗಳ ಕಾಲ ದೇವಾಲಯ ಕೈಂಕರ್ಯಗಳಿಗೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳುತ್ತಾ ಕಾರ್ತಿಕ ಮಾಸದ ಸೋಮವಾರಗಳು, ಮಹಾಶಿವರಾತ್ರಿ ದಿನಗಳಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಅರಕೆರೆ ಗ್ರಾಮಸ್ಥರ ಸಹಕಾರದೊಂದಿಗೆ ಜಾತ್ರೆ, ವಿಶೇಷ ಪೂಜೆಗಳು ನಡೆಸಿಕೊಂಡು ಸನಾತನ ಧರ್ಮ ಅಭಿವೃದ್ಧಿಗಾಗಿ ನಿರಂತರ ಶ್ರಮಿಸಿದ ಅವರಿಗೆ ಆಲಯದ ವತಿಯಿಂದ ಸನ್ಮಾನ ಸಮಾರಂಭ ಸಹ ನಡೆಯಿತು. ಧರ್ಮಾಧಿಕಾರಿಗಳ ದಂಪತಿಗಳಿಗೆ ಟ್ರಸ್ಟಿನ ಶ್ರುತಿ ಪ್ರೇಮ, ಶ್ವೇತಾ ರೋಹಿತ್ ಭಕ್ತಾದಿಗಳ ಪರವಾಗಿ ಕೋಲಾರ ತಹಶೀಲ್ದಾರ್ ಮಂಜುನಾಥ್ ಹಾಗೂ ವಿಶ್ವನಾಥ್ರವರು ಹಾಗೂ ಚಿಂತಾಮಣಿಯ ಜಯರಾಮ್ ರೆಡ್ಡಿಯವರು ಧರ್ಮಾಧಿಕಾರಿ ದಂಪತಿಗಳನ್ನು ಸತ್ಕರಿಸಿದರು. ಇನ್ನು ವೇದ ಬ್ರಹ್ಮ ಪುರೋಹಿತರಾದ ಉಮಾಶಂಕರ್ ಶರ್ಮಾ ಆಶೀರ್ವಚನ ನೀಡಿದರು. ಭಕ್ತಾದಿಗಳಿಗೆ ಯಾವ ತೊಂದರೆ ಆಗದಂತೆ ಕೋಲಾರ ಜಿಲ್ಲಾ ರಕ್ಷಣಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಶ್ರೀನಿವಾಸಪುರ ಆರಕ್ಷಕ ಠಾಣಾಧಿಕಾರಿಗಳು ಸೂಕ್ತ ಪೊಲೀಸ್ ಬಂದೋಬಸ್ತ್ ಸಹ ಏರ್ಪಡಿಸಿದ್ದರು. ಇನ್ನು ದೇವಾಲಯಕ್ಕೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಹಾಜರಾಗಿ ದೇವರ ದರ್ಶನ ಪಡೆದರು. ಅದರ ಜೊತೆಗೆ ಇನ್ನೂ ಅನೇಕ ಗಣ್ಯ ವ್ಯಕ್ತಿಗಳು ಹಾಜರಾಗಿ ದರ್ಶನ ಪಡೆದರು. ಬೆಂಗಳೂರಿನ ಆಧ್ಯಾತ್ಮಿಕ ಚಿಂತಕರಾದ ನಾಗರಾಜ್ ದಂಪತಿಗಳು ಸಹ ದರ್ಶನ ಪಡೆದರು. ಇನ್ನು ಮಹಾಕುಂಭದ ಅಂಗವಾಗಿ ಬೃಹಸ್ಪತಿ ತನ್ನ ಮಹಾಸಂಚಾರವನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಶಿವರಾತ್ರಿ ದಿನ ರಾತ್ರಿ 12 ಗಂಟೆಗೆ ಲಿಂಗೋದ್ಭವ ಕಾಲದಲ್ಲಿ ರುದ್ರಾಭಿಷೇಕ, 108 ಕಮಲಗಳಿಂದ ತ್ರಶ್ರುತಿ ಅರ್ಚನೆ, ಪೂರ್ಣ ಜಲ ಕುಂಭಾಭಿಷೇಕ ಸಹ ನೆರವೇರಿತು. ಆಲಯದ ಪ್ರಧಾನ ಅರ್ಚಕರಾದ ವೇದ ಬ್ರಹ್ಮಶ್ರೀ ಉಮಾಶಂಕರ್ ಈ ಸಂದರ್ಭದಲ್ಲಿ ಮಾತನಾಡಿ, ಧರ್ಮಾಧಿಕಾರಿಗಳು ಮಾಡಿದ 25 ವರ್ಷಗಳ ಸೇವೆ ಶ್ಲಾಘನೀಯ ಎಂದರು. ಈ ಕಾಲದಲ್ಲಿ ಕೆಲ ಆಲಯಗಳಲ್ಲಿ ವಾರದ ಪೂಜೆಗಳು ನಡೆಯುತ್ತಿರುವಾಗ ತಾವು ತಮ್ಮ ಚಾಣಾಕ್ಷತೆಯಿಂದ ಈ ಮಹಾ ಸನಾತನ ಯಜ್ಞವನ್ನು ಮಾಡಿರುತ್ತಾರೆ ಎಂದರು. ಇನ್ನು ತಹಶೀಲ್ದಾರ್ ಮಂಜುನಾಥ್ರವರು ಮಾತನಾಡಿ ರಮೇಶ್ ಬಾಬುರವರ ಈ ಸೇವೆಯನ್ನು ಕೊಂಡಾಡಿದರು. ಸಮಾರಂಭದಲ್ಲಿ ಶ್ರುತಿ ಪ್ರೇಮ, ಶ್ವೇತಾ ರೋಹಿತ್, ರಾಧಿಕಾ ಮುರಳಿ ಕೃಷ್ಣ, ವಿಶ್ವನಾಥ್, ಜಯರಾಮ್ ರೆಡ್ಡಿ ಇತರರು ಪಾಲ್ಗೊಂಡಿದ್ದರು. ಇನ್ನು KMK ಟ್ರಸ್ಟ್ನ ಅಧ್ಯಕ್ಷರು ದೇವನಹಳ್ಳಿ ಗೋಪಿರವರ ಅನುಪಸ್ಥಿತಿಯಲ್ಲಿ ಅವರ ಧರ್ಮಪತ್ನಿ ರೇಖಾ, BJP ಮುಖಂಡರಾದ ಮಹೇಶ್ ಬೈ ಆಗಮಿಸಿ ಧರ್ಮಾಧಿಕಾರಿಗಳನ್ನು ಸನ್ಮಾನಿಸಿದರು. ಹಾಗೂ ರಾತ್ರಿ ಜಾಗರಣೆ ಸಲುವಾಗಿ ಶಿವನಾಮ ಭಜನೆಗಳು ಗ್ರಾಮದ ಭಕ್ತಾದಿಗಳಿಂದ ಮೂಡಿಬಂತು. ನಂತರ ಪೂರ್ಣಾಹುತಿ, ವಿಮಾನ ಗೋಪುರ, ಕುಂಭಾಭಿಷೇಕ ಹಾಗೂ ನಾಗನಾಥೇಶ್ವರ ಸ್ವಾಮಿಯವರಿಗೆ ಪೂರ್ಣ ಜಲ ಕುಂಭಾಭಿಷೇಕ ನೆರವೇರಿತು. ಬಂದಿದ್ದ ಭಕ್ತರಿಗೆ ಅನ್ನದಾಸೋಹ ಸಹ ಏರ್ಪಡಿಸಲಾಗಿತ್ತು.
ಶಿವ ಶಿವ ಎನ್ನಿರೋ ಶಿವ ಶಿವ ಶಿವ